ಹಾಯ್ ಹಲೋ ಫ್ರೆಂಡ್ಸ್, ಇದು ನಮ್ಮನೆ ಗಣಪತಿಯ ಹಿಂದಿನ ದಿವಸ ಪ್ರಿಪ್ರೇಷನ್ ಮಾಡ್ತಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಬ್ಬ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಮಾರ್ಕೆಟ್. ಮೊದಲಿಗೆ ಮಾರ್ಕೆಟಿಗೆ ಹೋಗಿ ಸಾಮಾನು ತಂದುಬಿಟ್ರೆ ದೊಡ್ಡ ಕೆಲಸ ಆದಂಗೆ. ಸೊ ಹೋಗಿದ್ವಿ ನೋಡಿ, ಎಲ್ಲ ಕಡೆನೂ ಹಬ್ಬದ ಪ್ರಿಪ್ರೇಷನ್ನೇ ನಡೀತಿದ್ವಿ. ಎಷ್ಟು ದೊಡ್ಡ ದೊಡ್ಡ ಪೆಂಡಲ್ ಹಾಕ್ಬಿಟ್ಟಿದ್ದಾರೆ. ನೋಡೋಕೆ ಮಾತ್ರ ಚೆನ್ನಾಗಿ ಅನಿಸುತ್ತೆ, ಆದರೆ ಎಷ್ಟೇ ಚೆನ್ನಾಗಿದ್ದರೂ ಗಣಪತಿ ಕೂತ ಮೇಲೆ ಅದಕ್ಕೊಂದು ಕಳೆ. ಇನ್ನು ಮಾರ್ಕೆಟಿಗೆ ಬಂದ್ವಿ, ಹೂವು ಹಣ್ಣು ಎಲ್ಲ ಒಂದೇ ಕಡೆ ತೊಗೊಂಡ್ಬಿಟ್ರೆ ದೊಡ್ಡ ಕೆಲಸ ಆಯಿತು. ಇಲ್ಲಾಂದರೆ 10 ರೂಪಾಯಿ 20 ರೂಪಾಯಿ ಮುಖ ನೋಡೋಕೆ ಹೋದರೆ ಅರ್ಧ ತಾಸಿಗಿಂತ ಜಾಸ್ತಿ ತಿರುಗಬೇಕು. ಇನ್ನು ನಾವು ಮಾರ್ಕೆಟಿಂದ ಏನೇನು ಸಾಮಾನು ತೊಗೊಂಡ್ವಿ ಅಂತ ನೋಡಬೇಕಾದ್ರೆ ವಿಡಿಯೋ ಎಂಡ್ ತನಕ ನೋಡಿ. ಗಣಪತಿ ಡೆಕೋರೇಷನ್ಗೆಲ್ಲ ಸಿಂಪಲಾಗಿ ಚೆನ್ನಾಗಿರೋ ಐಟಮ್ ತೊಗೊಂಡಿದ್ದೀನಿ. ಮನೆಗೆ ಹೋಗಿ ಓಪನ್ ಮಾಡುವ. ಪುಣ್ಯಕ್ಕೆ ಜಾನ್ವಿನ್ ಬಿಟ್ಟು ಬಂದಿದ್ವಿ, ಇಲ್ಲಾಂದರೆ ಲಗೇಜ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಇನ್ನು ಅವಳನ್ನ ಕರ್ಕೊಂಡು ಲಗೇಜ್ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ನೋಡಿ ಎಲ್ಲ ತೊಗೊಂಡು ಇನ್ನು ಲೈಟಿನ ಸರ ತೊಗೊಳಕ್ಕೆ ಬಂದಿದ್ವಿ. ಇಲ್ಲೂ ಕೂಡ ಪೆಂಡಲ್ ಹಾಕಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರಲ್ಲಿ ಗಣಪತಿ, ಎಲ್ಲಿ ನೋಡಿದ್ರಲ್ಲಿ ಗಣಪತಿ. ಅಂಗಡಿ ನೋಡಿ ಹಂಗೆ ಮಿರಾ ಮಿಂಚ್ತಿತ್ತು. ಕಾಂಚನ ಒಂದು ಇಟ್ಟುಬಿಟ್ರೆ ಏನು ಬೇಕಾದರೂ ತೊಗೋಬೋದು, ಯಾವುದು ಬೇಕಾದರೂ ತೊಗೋಬೋದು, ಅಷ್ಟು ಸಖತ್ತಾಗಿದೆ. ನೋಡಿ ನನ್ನ ಲಗೇಜ್, ಇನ್ನೂ ಒಂದು ಲಗೇಜ್ ಬರಬೇಕು. ಒಂದು 4 ಗಂಟೆಗೆ ಬಂದವರು ನಾವು, ಇದೆ 6 ಗಂಟೆ ಆದರೂ ಇನ್ನು ಮಾರ್ಕೆಟಲ್ಲೇ ಇದ್ದೀವಿ. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ, ನೋಡಿದ್ರಾ? ಆಯಿತು, ಇನ್ನೇನು ಮನೆಗೆ ಹೊರಟ್ವಿ, ಸಾಕು. ಇಲ್ಲ ಅಂದರೆ ಎಷ್ಟು ತೊಗೊಂಡ್ರೂ ಕಡಿಮೆನೇ. ಇದು ಹೊಸ ಆರತಿ ಸೆಟ್ ತೊಗೊಂಡಿದ್ದೀನಿ. 2 ವರ್ಷದಿಂದ ಚೇಂಜ್ ಮಾಡಬೇಕಂತೇಳಿ ಆಗಲೇ ಇಲ್ಲ. ಫೈನಲಿ ತೊಗೊಂಡೇ ಬಿಟ್ಟೆ ಇವತ್ತು. ಇಲ್ಲಾಂದರೆ ಅದು ನಾಳೆ ಅಂತಿದ್ರೆ ಆಗೋದೇ ಇಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಡೆಕೋರೇಷನ್ ಚಕ್ ಅಂತ ಸ್ಟಾರ್ಟ್ ಮಾಡಬೇಕು. ಬನ್ನಿ, ನಾವು ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಅಂತ ನೀವು ನೋಡಿ. ನನ್ನೊಬ್ಬಳಿಂದ ಅಂತೂ ಈ ಡೆಕೋರೇಷನ್ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಕೂಡ ನಿಂತಿದ್ದಾರೆ. ನೋಡಬೇಕು, ಇದನ್ನೊಂದು ಬಟ್ಟೆ ತೊಗೊಂಡ್ವಿ. ಅಲ್ಲಿ ಲೈಟಿಂಗಿಗೆ ಹಾಕೋದಕ್ಕೆ ಏನು ಮಿರಾ ಮಿಸ್ತಿತ್ತು. ಇಲ್ಲಿ ನೋಡಿದರೆ ಸ್ವಲ್ಪ ಡಲ್ ಅನ್ನಿಸ್ತು, ಬಟ್ ಯೂನಿಕ್ ಇರೋಗೋಸ್ಕರ ನಂಗೆ ಇಷ್ಟ ಆಯಿತು ಈ ಕಲರ್. ಪೂರ್ತಿ ಡೆಕೋರೇಷನ್ ನೋಡಿದ ಮೇಲೆ ನಿಮಗೂ ಕೂಡ ಹೇಗೆ ಅನಿಸ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಪ್ಲೀಸ್. ನೋಡಿ, ಅದಕ್ಕೆ ಈ ಕಲರ್ ಕಾಂಬಿನೇಷನ್ ಇರೋ ವ್ಯಾಲ್ವೆಟ್ ಬಟ್ಟೆ ತಂದಿದ್ದೀವಿ. ಹೇಳಿದ್ನಲ್ಲ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ಬಟ್ಟೆಯಿಂದ ಹಿಡಿದು ಎಲ್ಲನೂ ಹೊಸದಾಗೆ ತಂದಿದ್ದೀವಿ. ನೋಡಬೇಕು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ನೋಡಿ, ಹಿಂದ್ಗಡೆ ಇರೋ ಬಟ್ಟೆ, ಮುಂದ್ಗಡೆ ಇರೋ ಬಟ್ಟೆ, ಮತ್ತು ಅದು ರೆಡ್ ಕಲರ್ದು ಹೂವಿಂದು ಹ್ಯಾಂಗಿಂಗ್ಸು, ಇದು ಏನಂತಾರೆ ಗೊತ್ತಿಲ್ಲ, ಇದು ಕೂಡ. ಆ್ಯಂಡ್ ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದರಿಂದನೇ ಪೂರ್ತಿ ಲುಕ್ ಬರುತ್ತೆ. ಫೈನಲ್ ಲುಕ್ಕಲ್ಲಿ ಗೊತ್ತಾಗುತ್ತೆ ನಿಮಗೆ. ಇನ್ನು ಗಣಪತಿ ಪೂಜೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇದರ ನೆಕ್ಸ್ಟ್. ಸೊ ಅದನ್ನು ನೋಡೋಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಸೊ ನನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ನೋಡಿ, ಆ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಜವಾಗ್ಲೂ ನಮ್ಮನೇಲಿ ಆ ಥರದ್ದು ಇರಲೇ ಇಲ್ಲ ಆಗಿತ್ತು. ಸೊ ತೊಗೊಂಡ್ಬಂದೆ. ಬೀಳ್ತಿ ಹುಷಾರು. ಇನ್ನು ಗಣಪತಿದು ಮಂಟಪ ಅಂದರೆ ಏನು ಇಡ್ತೀವಿ ಅದು ಕೂಡ ರೆಡಿಯಾಗೋಯ್ತು. ಆದರೆ ಅದ್ರ ಜೊತೆ ಈ ಕೆಲಸನೂ ಮಾಡಿಬಿಡ್ತೀವಿ ನಾವು. ಯಾಕಂದರೆ ಈಗ ಆಲ್ರೆಡಿ 11 ಗಂಟೆ ಸುಮಾರು ಆಗೋಗಿದೆ. ಇನ್ನು ಬೆಳಿಗ್ಗೆ ಇದ್ದೀವೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಹಣ್ಣು ಹಂಪಲು ಏನು ಇಡೋದಿದೆಯೋ ಗಣಪತಿದು ದೇವ್ರದ್ದು ಎಲ್ಲ ಈಗಲೇ ಇಟ್ಬಿಡ್ತೀವಿ. ಸೊ ಬೆಳಿಗ್ಗೆ ದೀಪ ಹಚ್ಚಿಬಿಟ್ಟು ದೇವ್ರನ್ನ ತಂದಿಡೋದು ಅಷ್ಟೇ ಕೆಲಸ ಇಟ್ಕೊಂಡಿದ್ದೀವಿ. 2 ಮಕ್ಕಳಿದ್ದಾಗ ಇದನ್ನೆಲ್ಲ ಬೆಳಿಗ್ಗೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ.
ಆ್ಯಂಡ್ ನೀವು ನಮ್ಮನೆ ಗಣಪತಿ ಹಬ್ಬದ ಡೆಕೋರೇಷನ್ ನೋಡಿದ ಮೇಲೆ ನಿಮಗೆ ಫೈನಲ್ ಲುಕ್ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಡೆಕೋರೇಷನ್ ಚಿಕ್ಕದಿರಲಿ ದೊಡ್ಡದಿರಲಿ ಏನೋ ಒಂದು ಫೈನಲ್ ಆಗಿ ಮಾಡಿದ ತಕ್ಷಣ ಇಷ್ಟು ಖುಷಿಯಾಗುತ್ತೆ. ಅದು ಮಾಡಿದವರಿಗೆ ಮಾತ್ರ ಗೊತ್ತು ಎಷ್ಟು ಮೆಹನತ್ತಾಗಿರುತ್ತೆ, ಅಥವಾ ಅದು ಫೈನಲ್ ಲುಕ್ ಏನಾದರೂ ಚೆನ್ನಾಗಿ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಇದೆಲ್ಲ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡ್ವಿ. ಊಟ ಆದಮೇಲೆ ನನ್ನ ಮಗಳದ್ದು ಪ್ರೋಗ್ರಾಮ್ ನೋಡಿ, ಮೆಹಂದಿ ಹಾಕ್ಬೇಕಂತೆ ಅವಳಿಗೆ. ಇಲ್ಲಿಂದ ಬೇಡಲ್ಲ, ಇಲ್ಲಿಂದ ಬೇಡ, ಇಲ್ಲಿಂದ ಹಚ್ತೀನಿ, ದೊಡ್ಡದಾಗುತ್ತೆ. ಇನ್ನು ನನ್ನ ಮಗಳಿಗೂ ಕೂಡ ಮೆಹಂದಿ ಹಚ್ಚಿದ್ದೀನಿ. ಅದು ಡಿಸೈನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇನ್ನು ನಾನು ಹಚ್ಕೋಬೇಕಿತ್ತು, ಇವಳಿಗೆ ಹಚ್ಚಿ ಮುಗಿಸುವಷ್ಟೊತ್ತಿಗೆ ಟೈಮ್ ಸಿಕ್ಕಾಪಟ್ಟೆ ಆಗೋಗಿತ್ತು. ಇನ್ನು ನಾನು ಕೂತ್ಕೊಂಡ್ರೆ ನನ್ನ ಮಗ ಕೂಡ ಮಲ್ಕೊಳ್ಳೋದಿಲ್ಲ. ಬಾ, ಒಂದ ಬಾಜು ಮನೆಯಿಂದ ಇಸ್ಕೊಂಬಂದಾನೆ. ಏನಾಗ್ತ ನನ್ನ ಮಗ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟ, ಹಾಕಲಿಕ್ಕೆ ಬಿಡಲಿಲ್ಲ. ಆದರೂ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಅವನನ್ನು ಸಂಭಾಳಿಸ್ಕೊಂಡು ಹಾಕಿದ್ದೀನಿ. ಸೊ ನಾನು ನೆಕ್ಸ್ಟ್ ನಮ್ಮ ಮನೆಯ ಗಣಪತಿ ಪೂಜೆ ಹೇಗೆ ಮಾಡ್ತೀವಿ, ಅದಕ್ಕೆ ನಾವು ಏನೇನೆಲ್ಲ ಅಡುಗೆ ಮಾಡ್ತೀವಿ ಅನ್ನೋ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಇದರ ನೆಕ್ಸ್ಟ್. ಸೊ ಆ ನೋಟಿಫಿಕೇಷನ್ ನಿಮಗೆ ಮೊದಲು ಬರಲಿ ಅನ್ನೋದಕ್ಕೋಸ್ಕರ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು, ಬಾಯ್ ಬಾಯ್.